ಮೊದಲಿಗೆ ಇಲ್ಲಿ ಬಂದಿರೋ ಎಲ್ರಿಗೂ ನಮಸ್ಕಾರ. ಇದರಲ್ಲಿ ನಾನು ಮಾಡಿರೋದಕ್ಕಿಂತ ಹೆಚ್ಚಾಗಿ ನಮ್ಮ ಆರ್ಟಿಸ್ಟ್ಗಳು, ಟೆಕ್ನಿಷಿಯನ್ಸ್ಗಳು ಪ್ರತಿಯೊಬ್ಬರು ಸೇರಿ ಒಟ್ಟಾಗಿ ಕೂತ್ಕೊಂಡು ಮಾಡಿರೋವಂಥ ಒಂದು ಸಬ್ಜೆಕ್ಟು. ಸೊ ಇದರಲ್ಲಿ ಎಸ್ಪೆಷಲಿ ನಂದು ಅಂತ ಪರ್ಟಿಕ್ಯುಲರ್ ಆಗಿ ಏನಿಲ್ಲ, ಒಂದು ಜನರಲ್ ಆಗಿ ಒಂದು ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಒಂದು ಕತೆ ಕಟ್ಕೊಂಡು ಹೋಗಿರೋದಕ್ಕೆ ಫುಲ್ಫಿಲ್ ಮಾಡಿರುವಂಥ ನನ್ನ ಎಲ್ಲ ಆರ್ಟಿಸ್ಟ್ಗಳಿಗೂ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಏನು ಎಕ್ಸ್ಪೆಕ್ಟ್ ಮಾಡಿದ್ನೋ ಅದೇ ರೀತಿಯಲ್ಲಿ ಕ್ವಾಲಿಟಿ ಕೊಟ್ಟಂಥ ಟೆಕ್ನಿಷಿಯನ್ಸ್ಗಳು. ಸೊ ಇದೆಲ್ಲ ಮಾಡಿದ್ದಕ್ಕೆ ಇವತ್ತೊಂದು ಔಟ್ಪುಟ್ಟು ಚೆನ್ನಾಗಿ ಬರ್ತಾಯಿದೆ. ಅದ್ರ ಜೊತೆಲಿ ತುಂಬ ಮುಖ್ಯವಾಗಿ ನನಗೆ ಸಪೋರ್ಟ್ ಮಾಡಿದ್ದ ನನ್ನ ಡೈರೆಕ್ಟ್ರು, ನನ್ನ ಫೇವ್ರೆಟ್ ಡೈರೆಕ್ಟ್ರು ಕೋಲಾರ್ ಸೀನು, ಅವ್ರ ಜೊತೆಲಿ ಇದ್ದಿದ್ದಕ್ಕೆ ನನಗೆ ಡೈರೆಕ್ಷನ್ನಲ್ಲಿ ನಾವು ತೊಂದರೆ ಆಗಿಲ್ಲ. ಈಗ ಏನು ಟೀಸರ್ ನೋಡಿದ್ರಿ, ಈಗ ನೆಕ್ಸ್ಟ್ ಒಂದು 15-20 ಡೇಸಲ್ಲಿ ಮತ್ತೆ ಒಂದು ಐಟಮ್ ಸಾಂಗ್ ಅಂತ ಇದೆ, ಅದನ್ನು ರಿಲೀಸ್ ಮಾಡ್ತಾಯಿದ್ದೀವಿ. ಅದಾದ ನಂತರ ಸುದೀಪ್ ಅವ್ರ ಕೈಯಲ್ಲಿ ಟ್ರೈಲರ್ ಲಾಂಚ್ ಮಾಡೋಣ ಅಂತ ಇದ್ದೀವಿ. ಮೇ ಬಿ ಜುಲೈ ಫಸ್ಟ್ ವೀಕ್. ಆನಂತರ ಜುಲೈ 10th ರಿಲೀಸ್ ಮಾಡೋಣ ಅಂತ ಎಲ್ಲ ಪ್ಲ್ಯಾನಿಂಗಲ್ಲಿದೆ. ಬೇರೆ ಏನಾದರೂ ಕೇಳ್ಬೋದು. ಫಾರ್ ಬೀಯಿಂಗ್ ಹಿಯರ್. ನಮ್ಮ ಸಿನಿಮಾ ಬಾಯ್ಸ್ ನೆವರ್ ಕಾಂಪ್ರಮೈಸ್ ಚಿತ್ರ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ನಾವೆಲ್ಲರೂ ನಮ್ಮ ಹರೀಶ್ ಸರ್ ಹೇಳ್ದಂಗೆ ನಮ್ಮ ಕೆಲಸ ಏನಿದೆ, ನಮ್ಮ ಪಾತ್ರ ಏನಿದೆ, ಅದನ್ನ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಚೆನ್ನಾಗಿ ನಾವು ಮಾಡಿದೀವಿ. ಮೇಯ್ನ್ ನಾವು ಹರೀಶ್ ಸರ್ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡಬೇಕು. ಯಾಕಂದ್ರೆ ಈಸ್ ಬೀಯಿಂಗ್ ಹ್ಯೂಜ್ ಬಿಸ್ನೆಸ್ ಮ್ಯಾನ್. ಅವ್ರು ಸಿನಿಮಾ ಮಾಡಬೇಕು, ಒಂದು ಒಳ್ಳೆ ಸಿನಿಮಾ ಡೈರೆಕ್ಟ್ ಮಾಡಬೇಕು, ಒಂದು ಒಳ್ಳೆ ಚಿತ್ರ ಕನ್ನಡ ಇಂಡಸ್ಟ್ರಿ ಕೊಡಬೇಕು ಅಂತ ಒಂದು ಅದ್ಭುತವಾದ ಕತೆ ಮಾಡಿದ್ದಾರೆ. ಒಂದು ಅದ್ಭುತವಾದ ಸಿನಿಮಾ ಮಾಡಿ ಇವತ್ತು ರಿಲೀಸಿಗೆ ಬಂದಿದೆ. ಟೀಸರು ಮತ್ತೆ ಮ್ಯೂಸಿಕ್ ಸಾಂಗ್ ಎಲ್ಲ ನೀವೇ ನೋಡಿದ್ರಿ, ತುಂಬಾ ಚೆನ್ನಾಗಿ ಬಂದಿದೆ. ಎಲ್ಲ ಟೆಕ್ನಿಷಿಯನ್ಸ್ ಅಷ್ಟೇ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ವೆರಿ ಬ್ಯೂಟಿಫುಲ್ ಆಗಿ ಸಿನಿಮಾ ಮೂಡ್ ಬಂದಿದೆ. ನಾನು ಒಂದೇ ಒಂದು ಹೇಳಕ್ ಇಷ್ಟಪಡ್ತೀನಿ, ನಮ್ಮ ಸಿನಿಮಾ ಜುಲೈ 10th ರಿಲೀಸ್ ಆಗ್ತಾ ಇದೆ. ಇಡೀ ಇಂಡಿಯನ್ ಫಿಲಂ ಇಂಡಸ್ಟ್ರಿ ಹಿಸ್ಟ್ರಿಲಿ ಈ ತರ ಒಂದು ವಿಭಿನ್ನವಾದ ಕತೆ ಬಂದಿಲ್ಲ. ಸೊ ನಾವು ಅದನ್ನ ನಮ್ಮ ಸಿನಿಮಾ ಮೂಲಕ, ನಾವು ನಮ್ಮ ಕನ್ನಡ ಸಿನಿಮಾ, ಕನ್ನಡ ಇಂಡಸ್ಟ್ರಿ ಮೂಲಕ ನಾವು ನಮ್ಮ ದೇಶಕ್ಕೆ ಕೊಡ್ತಾ ಇದೀವಿ ಅನ್ನೋದು ನಮ್ಗೆ ಬಹಳ ಹೆಮ್ಮೆ. ಸೊ ಇಷ್ಟೇ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಸಿನಿಮಾ ನೋಡಿ, ಎಲ್ಲರೂ ಟೀಸರ್ಸ್, ಟ್ರೈಲರ್ ಮತ್ತೆ ಸಾಂಗ್ಸ್ ರಿಲೀಸ್ ಆದಾಗ ದಯವಿಟ್ಟು ಎಲ್ಲ ಸ್ಪ್ರೆಡ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮಾಧ್ಯಮದವರಿಗೆ ಧನ್ಯವಾದಗಳು. ಜೊತೆಗೆ ನಮ್ಮ ಹರೀಶ್ ಸರ್ ಫಸ್ಟು ಸ್ಟಾರ್ಟ್ ಮಾಡಿದಾಗ ಸ್ಕ್ರಿಪ್ಟ್ ಹೇಳಕ್ಕೆ ಹರೀಶ್ ಸರ್ ಡೈರೆಕ್ಟ್ ಒಂದು ಆಫೀಸಿಗೆ ಕರೆದ್ರು. ಸೊ ಅಲ್ಲೇ ಫ್ರೆಂಡ್ಲಿಯಾಗಿ ತುಂಬಾ ಫ್ರೆಂಡ್ಲಿಯಾಗಿ ಟ್ರೀಟ್ ಮಾಡಿದ್ರು. ಸೊ ಎಲ್ಲೂ ರಿಸ್ಟ್ರಿಕ್ಷನ್ ಅನ್ನೋದು ಇಲ್ವೇ ಇಲ್ಲ. ಕತೆ ಸ್ಟಾರ್ಟ್ ಆದಾಗಿಂದ ಹಿಡಿದು ಶೂಟಿಂಗ್ ಅಲ್ಲೂ ಕೂಡ ಎಲ್ಲೂ ರಿಸ್ಟ್ರಿಕ್ಷನ್ ಇರಲಿಲ್ಲ. ಸೊ ನಮ್ದೇ ಒಂದಷ್ಟು ಡೈಲಾಗ್ಸ್ ಓನ್ ಆಗಿ ಹೇಳಿದ್ರೆ ಅದನ್ನು ತೊಗೊಂಡೇ ಮಾಡ್ರೋ ಸೂಪರ್ ಆಗಿದೆ ಅಂತ ಯಾವಾಗಲೂ ಒಳ್ಳೆ ಜೋಸ್ ಕೊಡ್ತಾ ಇದ್ರು. ಪೇಷನ್ಸ್ ಅಂತೂ ಸರ್ ಎಲ್ಲೂ ಕಳ್ಕೊಂಡಿಲ್ಲ. ಸೊ ಇನ್ನೊಂದು ಹೇಳ್ಬೇಕಂದ್ರೆ ಒಂದು ಇನ್ಸಿಡೆಂಟ್ ಆಯ್ತು. ಅವ್ರು ನನಗೆ ಯಾವಾಗಲೂ ಬಟ್ಟೆ ಕ್ರೇಜ್ ಜಾಸ್ತಿ. ಈ ಶಾರ್ಟ್ ಫಿಲ್ಮ್ಸ್ ಎಲ್ಲ ನೋಡಿರ್ತೀರಾ. ಸೊ ಹರಿ ಸರ್ ಯಾವುದೋ ಒಂದು ಜಾಕೆಟ್ ಹಾಕೊಂಡ್ ಬಂದಿದ್ರು, ಅದ್ರದ್ದು ಬೆಲೆ 18,000 - 20,000. ನನಗೆ ನೋಡಿದ್ಮೇಲೆ ಸುಮ್ಮನೆ ಇರೋಕ್ಕಲ್ಲ, ಸರ್ ನಿಮ್ದು ಆ ಜಾಕೆಟ್ ಚೆನ್ನಾಗಿದೆ ಸರ್ ಅಂದೆ. ತಗೊಳ್ಳೋ ಅಂದ್ಬಿಟ್ಟು ಅಲ್ಲೇ ಕೊಟ್ಬಿಟ್ರು ಸ್ಪಾಟಲ್ಲೇ. ಸೊ ಅದನ್ನ ನಾನು ವೇದಿಕೆ ಮೇಲೆ ಹೇಳ್ಬೇಕಿತ್ತು. ಸೊ ಅದನ್ನ ಇಲ್ಲಿ ನೆನಪಿಸ್ಕೊತಾ ಇದ್ದೀನಿ. ಇನ್ನೊಂದು ಸಿನಿಮಾ ಬಗ್ಗೆ ಹೇಳ್ಬೇಕು ಅಂದ್ರೆ, ಸಿನಿಮಾ ತುಂಬಾ ಯೂತ್ಗೆ ಕನೆಕ್ಟ್ ಆಗುವಂತ ಒಂದು ಸಬ್ಜೆಕ್ಟ್. ಸೊ ನೀವು ಎಲ್ಲೇ ಹೋದ್ರು ಇವಾಗ ಎಣ್ಣೆ ಹೊಡಿದೇ ಇರೋರು ಅಷ್ಟೇ 90% ಡ್ರಿಂಕ್ಸ್ ಮಾಡಿರ್ತಾರೆ. ಸೊ ಅವ್ರ ಮಧ್ಯೆ ಏನೆಲ್ಲ ಕಾಮಿಡಿಗಳಾಗ್ತವೆ. ಸೊ ಯಾವ ತರ ತರಲೆ ಮಾಡಕ್ ಹೋಗಿ ಒಂದು RR ಸಬ್ಜೆಕ್ಟ್ ಆಗಿರೋ ಒಂದು ಯೂತ್ ಕೈಲಿ ತಗೊಳಕೊಂತಾರೆ. ಸೊ ಇದೆಲ್ಲ ತೋರಿಸಿದ್ದಾರೆ. ಸೊ ತುಂಬಾ ಅದ್ಭುತವಾಗಿದೆ. ಇವಾಗಲೇ ಟೀಸರ್ ನೋಡಿದ್ರ, ಟ್ರೈಲರ್ ಕೂಡ ಸಖತ್ತಾಗಿದೆ, ಸಾಂಗ್ಸ್ ಅಲ್ಟಿಮೇಟ್ ಆಗಿದೆ. ಸೊ ದಯವಿಟ್ಟು ಜುಲೈ 10ಕ್ಕೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ. ಸೊ ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ. ಆ ಸಿನಿಮಾದಲ್ಲಿ ಒಂದೇ ಒಂದು ಬೇಜಾರು ಏನಂದ್ರೆ, ಬರೀ TT ಜೊತೆಲೇ ಟ್ರಾವೆಲ್ ಮಾಡಿದ್ವಿ, ಯಾವ್ದು ಬ್ಯೂಟಿ ಇರಲಿಲ್ಲ. ಬ್ಯೂಟಿ ಬಂದು ಒಂದು 2 ದಿನ, 2 ಡೇಸ್ ಬಂದು ಹೋಗ್ಬಿಡ್ತಾರೆ. ಸೊ ಅದೊಂದು ಬೇಜಾರು ಬಿಟ್ರೆ ಇನ್ನೇನಿಲ್ಲ. ಧನ್ಯವಾದಗಳನ್ನ ತಿಳಿಸಕ್ಕೆ ಇಷ್ಟಪಡ್ತೀನಿ. ಇವತ್ತು ಈ ಸಿನಿಮಾದಲ್ಲಿ ನಾನು ಆ್ಯಕ್ಟ್ ಮಾಡೋದಕ್ಕೆ ತುಂಬ ಖುಷಿಯಾಗಿದೆ. ಯಾಕೆಂದರೆ ಹರೀಶ್ ಅಣ್ಣ ಅಂತಲೇ ಹೇಳ್ಬೇಕು. ಹರೀಶ್ ಸರ್ ಹೇಳಂಗೆ ಇಲ್ಲ, ಅವರು ನಮ್ಮನ್ನು ತಮ್ಮಗಿಂತ ಹೆಚ್ಚಾಗಿ ಟ್ರೀಟ್ ಮಾಡೋರು. ಬರ್ಸಿದ್ದು ಹಿಂಗೆ ಮಾಡು, ಏನು ಮಾಡ್ಬೇಕಂದ್ರೆ ಅವ್ನು ಕೇಳ್ಬಿಟ್ಟೆ ಮಾಡ್ತಾಯಿದ್ದ. ಏನು ಇಂಪ್ರೂವೇಷನ್ ನೋಡ್ರೋ, ಈಗ ಸೀನ್ ಪೇಪರ್ ಇದೆ, ನೀವೇನಾದ್ರು ಇಂಪ್ರೂವೇಷನ್ ಮಾಡ್ಕೋತೀನಿ ಅಂದರೆ ನನ್ನದೇನು ಅಬ್ಜೆಕ್ಷನ್ ಇಲ್ಲ ಅಂತ ಹೇಳಿದ್ರು. ನಮ್ಮ ಇಡೀ ಟೀಮು ಕೂಡ ಹಂಗೇನೆ, ಪ್ರಮೋದ್ ಸರ್ ಆಗ್ಬೋದು, ನಮ್ಮ ಸಿದ್ದುಗೌಡ್ರು ಆಗ್ಬೋದು, ಪ್ರತಿಯೊಬ್ಬರು ಕೈ ಜೋಡಿಸ್ಕೊಂಡೇ ಬರ್ತಾಯಿದ್ರು. ಪ್ರತಿ ಒಂದು ಸೀನ್ನು ಮಾಡೋದಕ್ಕಿಂತ ಮುಂಚೆ ಡಿಸ್ಕಷನ್ ಆಗುವಾಗ ಇಂಪ್ರೂವೇಷನ್ ನಮಗೆ
ಆ ಸೀನ್ 1 ನಿಮಿಷದಲ್ಲಿ ಮುಗೀತೆ ಅಂತ ಹರೀಶ್ ಸರ್ ಹೇಳಿದ್ರೆ ಇದು ಆಲ್ರೆಡಿ 3 ನಿಮಿಷಕ್ಕೆ ಹೋಗಿರೋದು. ಆ ಥರ ನಮ್ಮ ಹುಡುಗರು ಇಂಪ್ರೂವೈಸೇಷನ್ ಮಾಡ್ತಿದ್ರು. ನಿಜವಾಗ್ಲೂ ಒಂದು ಜಾಲಿಯಾಗಿ ಟ್ರಿಪ್ ಹೋಗದೆ ಅಂದರೆ ಫ್ರೆಂಡ್ಸು ಟ್ರಿಪ್ ಹೋಗ್ತಿದ್ದೀವಲ್ಲ, ಟ್ರಿಪ್ ಹೋಗಿ ಮುಗಿಸ್ಕೊ ಬರೋಷ್ಟೊಳಗಡೆ ಏನೇನು ಅನಾಹುತಗಳಾಗತ್ತೆ ಅನ್ನುತ್ತಲ್ಲ, ಎಂಜಾಯ್ ಮಾಡ್ಕೊಬರೋದು ಹೆಂಗಿರುತ್ತೆ ಅನ್ನೋದನ್ನು ಹರೀಶ್ ಸರ್ ತೋರಿಸ್ಕೊಟ್ರು. ಹಾಗೆ ನಮ್ಮ ಪ್ರೊಡ್ಯೂಸರು ಉಜ್ವಲ ಮೇಡಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದರೆ ಈ ವೇದಿಕೆ ಸಿಕ್ಕಿರೋದು ಅವರಿಂದನೇ. ಹರೀಶ್ ಸರು ಮತ್ತು ಉಜ್ವಲ ಮೇಡಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ನಮಸ್ಕಾರ. ಭಾಳ ಖುಷಿ ಆಗುತ್ತೆ ಆ್ಯಕ್ಚುಲಿ. ಕಾಂಪ್ರಮೈಸ್ ಅನ್ನೋ ಪದ ಎಲ್ರಿಗೂ ಕನೆಕ್ಟ್ ಆಗುತ್ತೆ. ಈ ನಮ್ಮ ಜನ್ರೇಷನಲ್ಲಿ ಗಂಡು ಮಕ್ಳಿಗಾಗಲಿ ಹೆಣ್ಮಕ್ಳಿಗಾಗಲಿ ಟೈಟಲಲ್ಲೇ ಯೂನಿಕ್ನೆಸ್ ಇದೆ. ಸೊ ಆಲ್ರೆಡಿ ನಿಮಗೆ ಗೊತ್ತಾಗಿರುತ್ತೆ. ನಾನು ಮೊದಲನೇದಾಗಿ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಹರೀಶ್ ಸರ್. ಆ್ಯಕ್ಚುಲಿ ಈ ಪಾತ್ರ ನಮಗೆ ಭಾಳ ಚಾಲೆಂಜಿಂಗ್ ಆಗಿತ್ತು. ಏನಕ್ಕೆ ಅಂದರೆ ನಾವು ಕಾಮಿಡಿ ಮಾಡ್ತಾ ಇರ್ತೀವಿ ಸ್ಟೇಜಸ್ಸಲ್ಲಾಗಲಿ ಮತ್ತು ಸಿನಿಮಾಗಳಲ್ಲಾಗಲಿ ಆಲ್ಮೋಸ್ಟ್ ಕಾಮಿಡಿ ಪಾತ್ರಗಳೇ ತುಂಬ ಮಾಡಿದ್ದೀವಿ. ಆದರೆ ಈ ಸಿನಿಮಾದಲ್ಲಿ ಸೀತಾರಾಮು ನೀನು ಮಾಡಬಲ್ಲೆ ಅಂತ ಒಂದು ಕಾನ್ಫಿಡೆಂಟ್ ನಾವು ತುಂಬಿದ್ರೆ, ಅಂದರೆ ಒಂದು ಎಮೋಷನ್ ಕ್ಯಾರೆಕ್ಟರ್ ಆಗಿರ್ಬೋದು, ಒಂದು ಹಾರರ್ ಫೀಲ್ ಆಗಿರ್ಬೋದು. ಈ ಸಿನಿಮಾದಲ್ಲಿ ಒಂದು ಒಳ್ಳೆ ಚಾಲೆಂಜಿಂಗ್ ಕ್ಯಾರೆಕ್ಟರ್ ಅಂತ ನಂಗೆ ಸಿಕ್ಕಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಅದೇ ರೀತಿ ನಮ್ಮ ಕಲಾವಿದರ ಬಗ್ಗೆ ಹೇಳ್ಬೇಕಾದ್ರೆ ತುಂಬ ಎಂಜಾಯ್ ಮಾಡಿದ್ವಿ. ನಾವು ಸ್ಟೇಜ್ ಮೇಲೆ ಎಂಜಾಯ್ ಮಾಡೋದಕ್ಕಿಂತ ಹೆಚ್ಚಾಗಿ ಈ ಸಿನಿಮಾದಲ್ಲಿ ಎಂಜಾಯ್ ಮಾಡಿದ್ವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಹರೀಶ್ ಸರ್ ನಮ್ಗೆ ಎಷ್ಟು ಫ್ರೀಡಮ್ ಕೊಟ್ಟಿದ್ರು ಅಂದರೆ, ನಾವು 10 ರೂಪಾಯಿ ಆ್ಯಕ್ಟಿಂಗ್ ಮಾಡೋದು 100 ರೂಪಾಯಿ ಆ್ಯಕ್ಟಿಂಗ್ ಮಾಡ್ತಾ ಇದ್ವಿ. ಬೇಡಪ್ಪ ನಂಗೆ 10 ರೂಪಾಯಿ ಆ್ಯಕ್ಟಿಂಗೇ ಸಾಕು ಅಷ್ಟೇ ಮಾಡುವಂತ ಅವ್ರು ಕಡಿಮೆ ಮಾಡ್ತಾಯಿದ್ರು. ಅಂದರೆ ಎಲ್ಲರೂ ಈಗ ನಾವು ಇಂಪ್ರೂವೈಸ್ ಮಾಡೋಕ್ಕೆ ಅಂತ ಕೊಟ್ಬಿಟ್ರೆ ನಾವು 1 ಡೈಲಾಗ್ನ 10 ಡೈಲಾಗ್ ಮಾಡ್ಕೊಂಡ್ಬಿಡ್ತೀವಿ, ಯಾಕಂದ್ರೆ ನಾವು ಕಾಣಿಸ್ಕೋಬೇಕು ಅಂತ. ಸೊ ಆ ರೀತಿ ಇಂಪ್ರೂವೈಸ್ ಮಾಡೋದನ್ನ ಅವ್ರಿಗೆ ಎಷ್ಟು ಬೇಕೋ ಅಷ್ಟನ್ನು ಟ್ರಿಮ್ ಔಟ್ ಮಾಡಿ ಇಷ್ಟೇ ಸಾಕಪ್ಪ ಇಷ್ಟೇ ಮಾಡಿ ಸಾಕು ನನಗೆ ಅಂತ ತಗೊತಾ ಇದ್ರು. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಕ್ಚುಲಿ ಭಾಳ ಕಾನ್ಫಿಡೆಂಟ್ ಇದೆ, ತುಂಬ ಎಕ್ಸೈಟಲ್ಲಿ ಇದ್ದೀವಿ. ಈ ಪಾತ್ರದಿಂದ ಒಳ್ಳೆ ಜನಕ್ಕೆ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ತೀವಿ ಅಂತ ಎಲ್ಲರೂ ಸೇರಿ. ಸೊ ಒಳ್ಳೇದಾಗಲಿ, ನಿಮಗೂ ಒಳ್ಳೇದಾಗಲಿ, ನಿಮ್ಮಿಂದ ನಮಗೂ ಒಳ್ಳೇದಾಗಲಿ. ಸೊ ಸಿನಿಮಾ ನೆಕ್ಸ್ಟ್ ಮಂತ್ 10ನೇ ತಾರೀಕು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಸೊ ನಿಮ್ಮೆಲ್ಲರೂ ಸಪೋರ್ಟ್ ಬೇಕು. ಸೊ ದಯವಿಟ್ಟು ಎಲ್ಲರೂ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೀತಾರಾಮ್ ಅವರೇ, ಧನ್ಯವಾದಗಳು. ಎಲ್ಲ ಅಗದಿ ಮಸ್ತ್ ಮಾತಾಡಕ್ ಭಾಳ ಐತಿ. ಎಲ್ರಿಗೂ ನಮಸ್ಕಾರ ರೀ. ನಮ್ಮ ಹರೀಶ್ ಸರ್ಗೆ ಆಮೇಲೆ ನಮ್ಮ ಪ್ರೊಡ್ಯೂಸರ್ ಮೇಡಮ್ಗೆ ಧನ್ಯವಾದಗಳು. ಭಾಳ ಖುಷಿ ಆಗತೈತಿ. ಯಾಕಂತಂದ್ರೆ ಸ್ಪೇಸ್ ಐತಿ ಈ ಸಿನಿಮಾದಾಗ. ಇಷ್ಟು ದಿವಸ ಅಲ್ಲೊಂದು ಚಿಕ್ಕ ಪಾತ್ರ ಮಾಡ್ಕೊಂಡ್ ಬರಾಕತ್ತಿದ್ವಿ. ಈ ಪಿಕ್ಚರ್ ಒಳಗ ಪ್ರತಿಯೊಬ್ರು ಹೀರೋ. ಯಾರೆಲ್ಲ ಕಲಾವಿದರು ಅದೀವಿ ಎಲ್ಲರೂ ಹೀರೋ. ಪಿಕ್ಚರ್ನಾಗ ಮುಕ್ಳರೆ ಮಸ್ಕಿರಿ ಐತಿ, ಆಮೇಲೆ ಮುಕ್ಳರೆ ದೆವ್ವ ಅದಾವು, ಅನಾಹುತ ಸೀನ್ಸ್ ಅದಾವು, ಅನಾಹುತ ಡೈಲಾಗ್ ಅದಾವು. ಅಗ್ದಿ ಮಸ್ತ್ ನಂಬರ್ 1 ಸಿನಿಮಾ ಆಗತ್ತನ್ನೋ ಒಂದು ಭರವಸೆ ನಮಗೈತಿ. ಆಮೇಲೆ ಇನ್ನೊಂದೇನಂತಂದ್ರೆ ಕನ್ನಡ, ತಮಿಳು, ಮಲಯಾಳಮ್ಮು, ಮರಾಠಿ, ಹಿಂದಿ ಈ ಭಾಷೆದಾಗೂ ಬರಕ್ಕೆ ರೆಡಿ ಆಗೈತಿ ನಮ್ಮ ಸಿನಿಮಾ. ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಹೇಳಿದ್ರು ತಪ್ಪಾಗಲ್ಲ. ಅಷ್ಟು ಮಸ್ತ್ ಸಿನಿಮಾ ಬಂದೈತಿ. ಭಾಳ ಖುಷಿ ಆಗತೈತಿ. ಹರೀಶ್ ಸರ್ಗೆ ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳ್ತೀವಿ. ನಮ್ಮ ಸೀನು ಸರ್ಗೆ ಥ್ಯಾಂಕ್ಸ್ ಹೇಳ್ತೀವಿ. ಆಮೇಲೆ ನಮ್ಮ ಚಿಂಟು ಬ್ರೋ ಅವರು ಸಪೋರ್ಟ್ ಮಾಡಿದ್ರು. ಒಂದು ಸಾಂಗ್ನಾಗ ಕಾಣಿಸ್ಕೊಂತಾರ, ಭಾರಿ ಚಲೋ ಡ್ಯಾನ್ಸ್ ಮಾಡಿದ್ರು. ಎಲ್ರಿಗೂ ಅದ್ಭುತವಾದಂಥ ಸ್ಪೇಸ್ ಸಿಕ್ಕೈತಿ ಸಿನಿಮಾದಾಗ. ಎಲ್ಲರೂ ಜುಲೈ 10ನೇ ತಾರೀಕಿಗೆ ಬಂದು ನಮ್ಮ ಸಿನಿಮಾ ನೋಡಿ ಹೆಂಗೈತಿ ಅಂತ ಹೇಳಿ ಒಂದು ಹುರಿದುಂಬಿಸ್ಬೇಕಂತ ತಮ್ಮಲ್ಲಿ ಕೇಳ್ಕೊಳಕತ್ತೀನಿ. ಜುಲೈ 10ನೇ ತಾರೀಕು ಮರ್ಯಾಕ್ ಹೋಗ್ಬಿಡ್ರಿ. ಮುಕ್ಳರೆ ಮಸ್ಕಿರಿ ಐತಿ. ಮೊದಲಿಗೆ ಇಲ್ಲಿ ಯುವ ಮಾಧ್ಯಮ ಪ್ರತಿನಿಧಿಗೆ ನಮಸ್ಕಾರ, ಶುಭೋದಯ. ಸ್ವಲ್ಪ ಮೈಕ್ ಮೇಲೆ ಇಟ್ಕೊಳ್ಳಿ. ಹಾ, ಹೌದು, ಶುಭೋದಯ, ಅದೇ ಮೈನ್ ಕಲಿತಿದ್ದು. ನಮಸ್ಕಾರ ಎಲ್ಲರಿಗೂ. ಮೊದಲಿಗೆ ಹರೀಶ್ ಸರ್ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ನನಗೆ ಈ ಮೂವಿಯಲ್ಲಿ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಆ್ಯಸ್ ಮೇನ್ ಲೀಡ್, ಫೀಮೇಲ್ ಲೀಡ್ ಆಗಿ ಮಾಡಿದ್ದೀನಿ. ಆ್ಯಂಡ್ 8 ಇಯರ್ಸಿಂದ ನಾನು ಮಾಡಲಿಂಗಲ್ಲಿ ಮಾಡ್ತಿದ್ದೆ. ಲೈಕ್ ಸಣ್ಣ ಪಾತ್ರ ಎಲ್ಲ ಮಾಡಿದ್ದೆ ಮೂವೀಸಲ್ಲಿ. ಈ ಮೂವಿಯಲ್ಲಾಗಿ ನಾನು ಒಂದು ಫಿಮೇಲ್ ಲೀಡ್ ಕ್ಯಾರೆಕ್ಟರ್ ಆಗಿ ಮಾಡಿದ್ದೀನಿ. ನನ್ನ ಮೇಲೆ ನಂಬಿಕೆ ಇಟ್ಟು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್ ಫಾರ್ ದಟ್. ನನ್ನ ಪಾತ್ರ ಇದರಲ್ಲಿ ಯಾವಾಗ ಬರ್ತೀನಿ, ಹೇಗೆ ಬರ್ತೀನಿ ನನಗೆ ಗೊತ್ತಿಲ್ಲ. ಮೂವಿ ನೋಡಿದ್ಮೇಲೆ ಗೊತ್ತಾಗೋದು. ಯಾಕಂದ್ರೆ ನನಗೂ ಸಸ್ಪೆನ್ಸ್ ಆಗಿದೆ. ಸರ್ ಹೇಗೆ ಇಟ್ಕೊಳ್ಳಿ ಮೈಕ್, ಹೇಗೆ ಮಾಡಕ್ ಹೇಳಿದ್ದಾರೆ ಆ ಥರ ನಾನು ಆ ಮೂವಿನಲ್ಲಿ ರೋಲ್ ಪ್ಲೇ ಮಾಡಿದ್ದೀನಿ. ಬಟ್ ಆಕ್ಚುಲ್ ಆಗಿ ಯಾವಾಗ ಬರ್ತೀನಿ, ಹೇಗೆ ಬರ್ತೀನಿ ನನಗೂ ಐಡಿಯಾ ಇಲ್ಲ. ಮೂವಿ ನೋಡಿದ್ಮೇಲೆ ಗೊತ್ತಾಗೋದು.